ಹಾಯ್ ಹಲೋ ನಮಸ್ಕಾರ. ಕನ್ನಡ ಅಡುಗೆ ರೆಸಿಪಿ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ನಾವಿವತ್ತು ಗೋಬಿ ಪರೋಟ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್. ಗೋಬಿ ಪರೋಟ ಸ್ಕೂಲ್ ಮಕ್ಕಳಿಗೆ, ಆಮೇಲೆ ಆಫೀಸ್ಗೆ ಹೋಗುವಂಥ ಹೆಣ್ಮಕ್ಳಿಗೆ ಆಗ್ಬೋದು, ಗಂಡು ಮಕ್ಕಳಿಗೆ ಆಗ್ಬೋದು, ಬೇಗ ಮಾಡಿಕೊಂಡು ತೊಗೊಂಡು ಹೋಗ್ಬೋದು. ಒಳ್ಳೆ ಹೆಲ್ದಿ ಫುಡ್ ಕೂಡ. ಇದನ್ನು ಮಾಡೋಕ್ಕೆ ತುಂಬ ಇಂಗ್ರೀಡಿಯೆಂಟ್ಸ್ ಬೇಕಾಗಿಲ್ಲ. ಸ್ವಲ್ಪ ಪದಾರ್ಥಗಳಲ್ಲೇ ಇದನ್ನು ಬೇಗ ಮಾಡ್ಕೋಬೋದು ಹಾಗೂ ತುಂಬ ರುಚಿಯಾಗಿರುತ್ತೆ. ಇದಕ್ಕೆ ಮೊದಲಿಗೆ ನಾನೊಂದು ಹೂಕೋಸು ತೊಗೊಂಡಿದ್ದೀನಿ. ಅದನ್ನು ತುಂಬ ಕ್ಲೀನಾಗಿ 2ರಿಂದ 3 ದಿನ ತೊಳೆದಿಟ್ಕೊಂಡು ಈ ಥರ ತುರಿಸಿಟ್ಕೊಂಡಿದ್ದೀನಿ. ಅಂದರೆ ತುರಿಯೋ ಮಣ್ಣಲ್ಲಿ ತುರಿಸಿಟ್ಕೊಂಡಿದ್ದೀನಿ ಚೆನ್ನಾಗಿ ನೀಟಾಗಿ. ಇವಾಗ ಗ್ಯಾಸ್ ಹಚ್ತಾ ಇದ್ದೀನಿ. ಅದ್ರ ಮೇಲೆ ಒಂದು ಪಾತ್ರೆ ಇಟ್ಟು ಒಂದು 2 ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ. 2 ಸ್ಪೂನ್ ಎಣ್ಣೆ ಸಾಕು. ಇಷ್ಟು ಕಾಲಿಫ್ಲವರ್ಗೆ 2 ಎಣ್ಣೆ ಸ್ಪೂನ್ ಸಾಕು. ಇದಕ್ಕೆ ಒಂದು ಸ್ಪೂನಷ್ಟು ಜೀರಿಗೆ ಹಾಕಬೇಕು. ಸಾಸಿವೆ ಹಾಕೋಕ್ಕೆ ಹೋಗಬೇಡಿ, ಚೆನ್ನಾಗಿ ಬರಲ್ಲ. 1 ಸ್ಪೂನಷ್ಟು ಜೀರಿಗೆ ಹಾಕಬೇಕು. ಅದನ್ನು ಚೆನ್ನಾಗಿ ಲೋ ಫ್ಲೇಮಲ್ಲೇ ಉರಿಬೇಕು. ಹೈ ಫ್ಲೇಮಲ್ಲಿ ಇಟ್ಬಿಟ್ರೆ ಜೀರಿಗೆ ಸುಟ್ಟೋಗುತ್ತೆ, ಮತ್ತು ಪರೋಟ ತಿನ್ನುವಾಗ ಅದೇ ಸ್ಮೆಲ್ ಕೂಡ ಬರುತ್ತೆ. ಆಮೇಲೆ ತಿನ್ನೋದಕ್ಕೆ ರುಚಿಯಾಗಿರಲ್ಲ. ಆಮೇಲೆ ನಾನೊಂದು 2ರಿಂದ 3 ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೆ. ಸಣ್ಣದಾಗಿ ಹೆಚ್ಕೋಬೇಕು. ಪರೋಟ ಮಾಡುವಾಗ ಯಾವಾಗಲೂ ಈರುಳ್ಳಿ ದೊಡ್ಡದಾಗಿ ಹೆಚ್ಚಿಟ್ಕೋಬಾರ್ದು, ಓಪನ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಅದಕ್ಕೆ ಸಣ್ಣದಾಗಿ ಹೆಚ್ಕೊಂಡಿರೋಂಥ ಈರುಳ್ಳಿ. ನಮ್ಮ ಮನೇಲಿ ಜಾಸ್ತಿ ಈರುಳ್ಳಿ ಇಷ್ಟ ಪರೋಟಾಗೆ, ಹಾಗಾಗಿ ನಾನು ಸ್ವಲ್ಪ ಜಾಸ್ತಿ ಈರುಳ್ಳಿನೇ ಹಾಕ್ಕೊಂಡಿದ್ದೀನಿ. ನಿಮಗೆ ಕಮ್ಮಿ ಬೇಕಾದರೆ ಕಮ್ಮಿ ಹಾಕೋಬೋದು, ಬಟ್ ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ, ಟೇಸ್ಟ್ ಚೆನ್ನಾಗಿ ಬರುತ್ತೆ. ನೋಡಿ, ಇದನ್ನು ಲೋ ಫ್ಲೇಮ್ನಲ್ಲೇ ಮಾಡಬೇಕು. ಇವಾಗ ಗೋಲ್ಡನ್ ಬ್ರೌನ್ ಆಗಿದೆ ಅಲ್ವಾ, ಅದಕ್ಕೆ ಒಂದು 4ರಿಂದ 5 ಮೆಣಸಿನ್ಕಾಯಿ ಸಣ್ಣದಾಗಿ ಹೆಚ್ಚಿಕೊಟ್ಕೊಂಡಿದ್ದೀನಿ. ಈಗ ಒಂದು ಸ್ವಲ್ಪ 2ರಿಂದ 3 ಇಂಚಷ್ಟು ಅದ್ರಕ್ ಅಂದರೆ ಶುಂಠಿ ಹಾಕ್ಕೊಂಡಿದ್ದೀನಿ. ಆಮೇಲೆ ಒಂದು ಹಿಡಿಯಷ್ಟು ಕೊತ್ತಂಬರಿ ಹಾಕ್ಕೊತಾ ಇದ್ದೀನಿ. ನಾನು ಸ್ವಲ್ಪ ಕೊತ್ತಂಬರಿ ಜಾಸ್ತಿ ಹಾಕ್ಕೊತಾ ಇದ್ದೀನಿ, ಚೆನ್ನಾಗಿ ಬರುತ್ತೆ ಪರೋಟ ಅಂಥೇಳಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಇದರಲ್ಲಿ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಒಂದು ಮುಖ್ಯವಾಗಿ ಏನಂದರೆ, ಇದರಲ್ಲಿ ನಾನು ಬೆಳ್ಳುಳ್ಳಿ ಮತ್ತು ಟೊಮೆಟೊ ಯೂಸ್ ಮಾಡ್ತಾ ಇಲ್ಲ. ಆಲ್ಮೋಸ್ಟ್ ಕೆಲವೊಂದಿಷ್ಟು ಪರೋಟಗಳಿಗೆ ಹಾಕ್ತಾರೆ, ಬಟ್ ಆಲ್ಮೋಸ್ಟ್ ಆಗಿ ಪರೋಟಗಳಿಗೆ ಟೊಮೆಟೊ ಹಾಕಲ್ಲ, ಯಾಕಂದ್ರೆ ನೀರಿನಂಶ ಬಿಟ್ಬಿಡುತ್ತೆ. ನೋಡಿ, ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಆಮೇಲೆ ಒಂದು ಸ್ಪೂನಷ್ಟು ಅಚ್ಕಾರದ ಪುಡಿ, ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದಲ್ವ, ಸ್ವಲ್ಪ ಹಾಕಿದ್ರೆ ಸಾಕು. ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಂಡಿದ್ದೀನಿ. 1 ಸ್ಪೂನಷ್ಟು ಏನಿದೆ ಧನಿಯಾ ಮಸಾಲ ಹಾಕ್ಕೊತಾ ಇದ್ದೀನಿ, ಅಂದರೆ ಟೇಸ್ಟ್ ಚೆನ್ನಾಗಿ ಬರಲಿ ಅನ್ನೋಕ್ಕೋಸ್ಕರ. ನೋಡಿ, ಅದನ್ನೆಲ್ಲ ಹಾಕ್ಬಿಟ್ಟು ಈ 1 ಸ್ಪೂನಿಂದ ಫುಲ್ಲಾಗಿ ಮಿಕ್ಸ್ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ಈ ಥರ ಎಲ್ಲ ಮಸಾಲೆನೂ ಮಿಕ್ಸ್ ಮಾಡಬೇಕು. ಈ ಥರ ಮಿಕ್ಸ್ ಮಾಡುವಾಗ ಗ್ಯಾಸು ಲೋ ಫ್ಲೇಮ್ನಲ್ಲೇ ಇರಬೇಕು, ಹೈ ಫ್ಲೇಮಲ್ಲಿ ಮಾಡಬಾರ್ದು. ಲೋ ಫ್ಲೇಮ್ನಲ್ಲೇ ಇದ್ದರೆ ಚೆನ್ನಾಗಿ ಮಸಾಲೆ ಎಲ್ಲ ಮಿಕ್ಸ್ ಆಗುತ್ತಿಲ್ಲ ಅಂದರೆ ಮಸಾಲೆ ಹೊತ್ತೋಗೋ ಸಾಧ್ಯತೆ ಇರುತ್ತೆ. ಈಗ ಎಲ್ಲ ಆಗಿದೆ ಅಲ್ವಾ, ನಾನು ಹೆಚ್ಚಿಟ್ಕೊಂಡಿದ್ದೆಲ್ಲ ಕ್ಲೀನಾಗಿ ಸಣ್ಣದಾಗಿ ಕಾಲಿಫ್ಲವರ್ನ ಅದರದ್ದು ಪೂರ್ತಿ ನೀರನ್ನು ಹಿಂಡಿಟ್ಕೋಬೇಕಾಗುತ್ತೆ. ಕಾಲಿಫ್ಲವರಲ್ಲಿ ಒಂದೊಂದು ಟೈಮ್ ನೀರಿರುತ್ತೆ, ಅದನ್ನು ಪೂರ್ತಿ ಹಿಂಡಿ ಇದರಲ್ಲಿ ನಾನು ಹಾಕಿದ್ದೀನಿ. ಇವಾಗ ಹಿಟ್ಟು ನಾದ್ಕೊಳ್ಳೋಕ್ಕೆ, ಅಂದರೆ ಪರೋಟ ಮಾಡೋಕ್ಕೆ ಬೇಕಾದ ಹಿಟ್ಟಿಗೆ ಒಂದು ಸ್ವಲ್ಪ ಉಪ್ಪು, ನಾರ್ಮಲಾಗಿ ಗೋಧಿ ಹಿಟ್ಟು ಯಾವ ಥರ ನಾದ್ಕೋತೀವೋ ಆ ಥರನೇ ನಾನು ಇದಕ್ಕೊಂದು ಸ್ವಲ್ಪ ಮೈದಾ ಹಿಟ್ಟು ಮಿಕ್ಸ್ ಮಾಡಿದ್ದೀನಿ. ಆಮೇಲೆ ಒಂದು ಚಮಚ ಎಣ್ಣೆ, ಆಮೇಲೆ ಒಂದು ದೊಡ್ಡ ಸ್ಪೂನಿಂದ ಮೊಸರು ಹಾಕ್ಕೊತಾ ಇದ್ದೀನಿ. ನೋಡಿ, ಅಷ್ಟು ಹಿಟ್ಟಲ್ಲಿ ಇಷ್ಟು ಉಂಡೆಗಳನ್ನ ಮಾಡಿಟ್ಕೊಂಡಿದ್ದೀನಿ. ಇವಾಗ ಗೋಧಿ ಹಿಟ್ಟು ಮತ್ತು ಮೈದಾ ಹಿಟ್ಟು ಸಮ ಪ್ರಮಾಣದಲ್ಲೂ ಕೂಡ ತೊಗೊಂಡು ನೀವು ಪರೋಟ ಮಾಡ್ಕೋಬೋದು. ಇವಾಗ ನೋಡಿ, ಹಿಟ್ಟನ್ನು ತೊಗೊಂಡು ನಾನು ಒಂದು ಪೂರಿ ಸೈಜಲ್ಲಿ ತಿಡ್ಕೊತಾ ಇದ್ದೀನಿ. ಒಂದು ಪೂರಿ ಸೈಜಲ್ಲಾದರೆ ಸಾಕು, ಚಿಕ್ಕ ಪೂರಿ ಥರ. ನೋಡಿ, ಈ ಥರ ಮಾಡ್ಕೋಬೇಕು. ಇವಾಗ ಇದಕ್ಕೆ ರೆಡಿಯಾಗಿ ಮಾಡಿ ಇಟ್ಕೊಂಡಿದ್ವಲ್ಲ ಸ್ಟಫಿಂಗ್ನ, ಕಾಲಿಫ್ಲವರ್ದು, ಅದನ್ನು 1 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ನೋಡಿ, ಈ ಥರ ಮಿಕ್ಸ್ ಮಾಡಬೇಕು. ಅದನ್ನು ಸ್ಟಫಿಂಗ್ನ ಈ ಥರ ಫಿಲ್ ಮಾಡಬೇಕು, ಜಾಸ್ತಿನೂ ಹಾಕೋಕ್ಕೆ ಹೋಗಬಾರ್ದು, ಓಪನ್ ಆಗೋ ಚಾನ್ಸಸ್ ಇರುತ್ತೆ. ಈ ರೀತಿ ನೀಟಾಗಿ ನಾನು ಯಾವ ಥರ ಮಾಡ್ತಿದ್ದೀನಲ್ವ ಕರೆಕ್ಟಾಗಿ ನೋಡ್ಕೊಳ್ಳಿ ಫ್ರೆಂಡ್ಸ್. ಆ ಥರ ಸ್ಟಫಿಂಗ್ನ ಕವರ್ ಮಾಡಬೇಕು, ಅಂದರೆ ಓಪನ್ನೇ ಆಗಲ್ಲ. ನೋಡಿ, ಈ ಥರ ಮಾಡಿಬಿಟ್ಟು ಸ್ವಲ್ಪ ಹಿಟ್ಟು ಹಚ್ಬಿಟ್ಟು ನಾನು ಅದನ್ನು ತೀಡ್ಕೊಂಡಿದ್ದೀನಿ. ಒಂದು ಚಿಕ್ಕ ಚಪಾತಿಯಷ್ಟು ಗಾತ್ರದಲ್ಲಿ ತೀಡ್ಕೊಂಡು ಇಟ್ಕೊಂಡಿದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಚ್ತೀನಿ. ನೋಡಿ, ತವಾ ಕಾದಿದೆ, ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಇದಕ್ಕೂ ಒಂಚೂರು ಎಣ್ಣೆ ಹಚ್ಚಿ ಪರೋಟನ ತವೆ ಮೇಲೆ ಹಾಕ್ತಾಯಿದ್ದೀನಿ. ಆಲ್ಮೋಸ್ಟ್ ಆಲ್ ಎಲ್ಲ ಪರೋಟಗಳಿಗೂ ಎಣ್ಣೆ ಅಥವಾ ತುಪ್ಪ ಉಪಯೋಗಿಸ್ತಾರೆ. ಎಣ್ಣೆ ಅಥವಾ ತುಪ್ಪ ಉಪಯೋಗಿಸೋದ್ರಿಂದ ರುಚಿ ಚೆನ್ನಾಗಿ ಬರುತ್ತೆ. ಈ ಥರ ಪರೋಟಗಳನ್ನೆಲ್ಲ ಜಾಸ್ತಿ ಪಂಜಾಬಲ್ಲೇ ಮಾಡೋದು, ಸೊ ಅವ್ರುಗಳೆಲ್ಲ ಹೆಲ್ದಿ ಫುಡ್ ಅಂತ ಇದನ್ನು ತಿಂತಾರೆ. ಯೂಸ್ ಮಾಡ್ಕೊಳ್ಳೋ ಫ್ರೆಂಡ್ಸ್, ನೀವು ತುಪ್ಪ ಬೇಕಾದರೂ ಯೂಸ್ ಮಾಡ್ಕೋಬೋದು. ನಾನು ನಾರ್ಮಲ್ ಆಯಿಲ್ ಹಾಕಿ ಯೂಸ್ ಮಾಡಿದ್ದೀನಿ. ನೋಡಿ ಫ್ರೆಂಡ್, ಇವಾಗ ಬೇಯ್ತಾ ಇದೆ ಇದು. ಇವಾಗ ಇದನ್ನು ತಿರುಗಿಸಿ ನೋಡೋಣ. ಇವಾಗ ಯಾವ ಥರ ಬೆಂದಿದೆ ಅಂತ ನೋಡೋಣ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ. ತುಂಬ ಈಸಿಯಾಗಿರುತ್ತಲ್ವ. 4ರಿಂದ 5 ನಿಮಿಷದಲ್ಲಿ ಸ್ಟಫಿಂಗ್ ರೆಡಿ ಮಾಡ್ಕೋಬೋದು. ಒಂದು 10 ನಿಮಿಷದಲ್ಲಿ ಹಿಟ್ಟು ನಾದ್ಕೊಂಡು ಬೇಗನೆ ಪರೋಟ ಮಾಡ್ಕೊಂಡು ಮಕ್ಕಳಿಗೆ ಸ್ಕೂಲಿಗೆ ಕಳಿಸುವಾಗ ಟೈಮ್ ಇಲ್ಲ ಅಂದರೆ ಒಂದು 20ರಿಂದ 30 ನಿಮಿಷದಲ್ಲಿ ಈ ಅಡುಗೆನ ಮಾಡ್ಕೊಂಡ್ಬಿಡ್ಬೋದು.
ಮಕ್ಕಳು ಇಷ್ಟಪಟ್ಟು ತುಂಬ ತಿಂತಾರೆ. ನಮ್ಮ ಮನೇಲಿ ನನ್ನ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಅಂತ ಈ ರೆಸಿಪಿನ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದಲ್ವ. ನಾನು ಇದಕ್ಕೆ ಟೊಮೆಟೊ ಸಾಸ್ ಮತ್ತು ನಮ್ಮ ಸೈಡ್ ಉತ್ತರ ಕರ್ನಾಟಕ ಸ್ಟೈಲಲ್ಲಿ ಬೆಳ್ಳುಳ್ಳಿ ಚಟ್ನಿ ಅಂತ ಮಾಡ್ತಾರೆ, ಅದ್ರ ಜೊತೆ ಕೊಟ್ಟಿದ್ದೆ. ಒಳ್ಳೆ ಕಾಂಬಿನೇಷನ್ ಇತ್ತು. ಎಲ್ಲರೂ ತುಂಬ ಇಷ್ಟಪಟ್ಟು ತಿಂದರು ಫ್ರೆಂಡ್ಸ್ ಮನೇಲಿ. ಸೊ ನೀವು ಮನೇಲಿ ಮಾಡ್ಕೊಂಡು ನೋಡ್ಕೊಂಡು ಹೇಳಿ ಹೇಗಾಗಿದೆ ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆನ ನಮಗೆ ತಿಳಿಸಿ. ವಿಡಿಯೋನ ಇಷ್ಟೊತ್ತು ನೋಡಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು.